ಕಾಡಿಗೆ ಹೋಗಿಬಿಡ್ತೀನಿ, ಬಟ್ಟೆನೂ ಬೇಡ ನನಗೆ, ಮೃಗಚರ್ಮ ಯಾವುದೋ ಪ್ರಾಣಿದು, ಜಿಂಕೆದೋ ಇನ್ನೊಂದ್ರಿದ್ದೋ ಅದನ್ನು ಧರಿಸ್ಕೊಂಡು ಅಲ್ಲಿ ಕಾಡಲ್ಲಿ ಬದುಕ್ಬಿಡ್ತೀನಿ, ನನಗೇನಿಲ್ಲ ಬದುಕಿನಲ್ಲಿ ಏನು ಆಸಕ್ತಿ ಉಳ್ಕೊಂಡಿಲ್ಲ ಅಂತ ಮಾತಾಡ್ತಾನೆ. ನಹಿಮೇ ನಿರ್ಜಿತಸ್ಯಾಸ್ತಿ ಜೀವಿತೇದ್ಯ ಸ್ಪೃಹ ವಿಭೋ. ಹೋಗು ಸಿಂಹಾಸನ ಆಳ್ಕೊ, ಹೋಗು ಸುಖವಾಗಿ ಆಳು. ಎಂಥ ರಾಜ್ಯವನ್ನು ಅಂದರೆ ಯಾವ ರಾಜರೂ ಇಲ್ಲದ ಈ ಭೂಮಿಯನ್ನು, ಯಾವ ಯೋಧರೂ ಇಲ್ಲದ ಈ ಭೂಮಿಯನ್ನು, ಸಂಪತ್ತೇ ಇಲ್ಲದ ಈ ಭೂಮಿಯನ್ನು ಆರಾಮಾಗಿ ಆಳ್ಕೊ ಹೋಗು. ನಮ್ಮನ್ನು ಬೆಂಕಿ ಹಾಕಿ ಸುಡುವ ಪ್ರಯತ್ನ ಮಾಡಿದವನು ನೀನು, ಹಾವಿನಿಂದ ಕಚ್ಚಿಸಿ ಸಾಯಿಸೋಕೆ ಹೊರಟವನು ನೀನು, ನೀರಲ್ಲಿ ಮುಳುಗಿಸಿ ಕೊಲ್ಲೋಕೆ ಹೊರಟವನು ನೀನು ಸಾಯಬೇಕಾದದ್ದು ಈ ಕಾರಣಗಳಿಗೆ ಅಂತ ಹೇಳ್ತಾನೆ. ಕೈ ಕೊಡುತ್ತಾ ಇದ್ದ, ಏನು ಮಾಡಲಿ ಅಂತ. ಕೊನೆಗೊಮ್ಮೆ ಮನಶ್ಚಕಾರ ಯುದ್ಧಾಯ ರಾಜಾನಂ ಚಾಭ್ಯಭಾಷತ, ಯುದ್ಧ ಮಾಡೋದಕ್ಕೆ ಅಂತ ನಿಶ್ಚಯ ಮಾಡ್ದ. ಇನ್ನೂ ಒಂದು ಅವಕಾಶ ಕೊಡ್ತೀನಿ, ಏನು ಅಂತ ಅಂದರೆ ನಿನಗೆ ಬಹಳ ಇಷ್ಟವಾಗುವ ಒಂದು ಅವಕಾಶ ಕೊಡ್ತೀನಿ ನಾನು. ಯಾರನ್ನು ಬೇಕಿದ್ರೂ ಆಯ್ಕೆ ಮಾಡ್ಕೊ, ಅವ್ರ ಜೊತೆ ಯುದ್ಧ ಮಾಡು, ಅವರೊಬ್ಬರನ್ನು ಕೊಂದರೂ ಸಾಕು, ನೀನು ರಾಜ್ಯ ಆಳತ್ತಿ. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ಮಹಾಭಾರತ ರಹಸ್ಯದಲ್ಲಿ ಯುದ್ಧ ಪರ್ವದಲ್ಲಿದ್ದೀವಿ. ಯುದ್ಧ ಪರ್ವದಲ್ಲಿ 18ನೇ ದಿನದ ಯುದ್ಧದ ಕೊನೆಯ ಭಾಗದಲ್ಲಿದ್ದೀವಿ. ಯುಧಿಷ್ಠಿರ ಮತ್ತು ದುರ್ಯೋಧನರ ಮಧ್ಯದ ಸಂವಾದ ನಡೀತಾ ಇದೆ. ಸಂವಾದ ಅನ್ನೋದಕ್ಕಿಂತ ಹೆಚ್ಚಾಗಿ ಯುಧಿಷ್ಠಿರ ಅಥವಾ ಕೃಷ್ಣನ ತಂತ್ರಗಾರಿಕೆಯ ಪ್ರಯೋಗ ನಡೀತಾ ಇದೆ ಮತ್ತು ಅದರ ತಂತ್ರಗಾರಿಕೆ ಒಂದು ಹಂತಕ್ಕೆ ಫಲಿಸಿದೆ. ದುರ್ಯೋಧನ ಮಾತಾಡಿದ್ದಾನೆ, ಆದರೆ ಹೊರಗಡೆ ಎದ್ದು ಬರಲ್ಲ ಅಂತ ಹೇಳ್ತಾ ಇದ್ದಾನೆ, ವೈಶಂಪಾಯನ ಅಥವಾ ದ್ವೈಪಾಯನ ಸರೋವರದಿಂದ. ಆದರೆ ಕೊನೆಗೂ ಬರ್ತಾನೆ ಅನ್ನೋದು ನಮ್ಗೆ ಗೊತ್ತು. ಬಟ್ ಹೇಗೆ ಅನ್ನೋದನ್ನು ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಹೇಳ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಂದ್ಸಲ. ಎಸ್ ಸರ್. ಯುಧಿಷ್ಠಿರ ಅವನಿಗೆ ಉತ್ತರ ಕೊಟ್ಟ ದುರ್ಯೋಧನನಿಗೆ, ನೀವು ವಿಶ್ರಾಂತಿ ತಗೊಳ್ಳಿ, ಆಯಾಸ ಆಗಿದೆ ಅಂತ ಒಂದು ಉಚಿತ ಸಲಹೆ ಕೊಟ್ಟನಲ್ಲ ದುರ್ಯೋಧನ. ಆಶ್ವಸ್ತ ಏವ ಸರ್ವೇ ಸ್ಮ ಚಿರಂ ತ್ವಾಂ ಮೃಗಯಾಮಹೆ. ನಾವೆಲ್ಲ ಅಂದರೆ ಆಯಾಸ ಎಲ್ಲ ಪರಿಹಾರ ಮಾಡ್ಕೊಂಡು ಆಗಿದೆ, ಆದಮೇಲೆ ನಿನ್ನನ್ನು ಭಾಳ ಹೊತ್ತಿಂದ ಹುಡುಕ್ತಾ ಇದ್ದೀವಿ, ಈಗ ಸಿಕ್ಕಿದೆಯಾ, ಎದ್ದು ಬಾ, ಅಷ್ಟೇ ನಿನಗಿರೋದು ದಾರಿ. ಏನು ಅಂದರೆ ನಮ್ಮನ್ನು ಕೊಂದು ರಾಜ್ಯ ಆಳು, ಇಲ್ಲ ಸತ್ತು ಸ್ವರ್ಗ ಸೇರು ಅಂತ ಹೇಳಿ ನಿಲ್ಲಿಸ್ತಾನೆ ಯುಧಿಷ್ಠಿರ. ಅಂದರೆ ನಾವು ವಿಶ್ರಾಂತಿ ತಗೊಳ್ಳೋದು ಅಂತ ಒಂದಿಲ್ಲ ಅನ್ನೋದನ್ನು ಗಟ್ಟಿಗೊಳಿಸ್ತಾನೆ. ದುರ್ಯೋಧನ ಹೇಳೋದಕ್ಕೆ ಆರಂಭ ಮಾಡ್ತಾನೆ. ಯದರ್ಥಂ ರಾಜ್ಯಮಿಚ್ಛಾಮಿ ಕುರುಣಾಂ ಕುರು ನಂದನ ತ ಏಮೇ ನಿಹತಾ ಸರ್ವೇ ಭ್ರಾತರೋ ಮೇ ಜನೇಶ್ವರ. ಯಾರಿಗಾಗಿ ಈ ಕುರು ರಾಜ್ಯವನ್ನು ಬಯಸ್ತಾ ಇದ್ನೋ ಆ ಎಲ್ಲ ನನ್ನ ಸಹೋದರರು ಸತ್ತೋಗಿದ್ದಾರೆ ಅಂತ. ಕ್ಷೀಣರತ್ನಾಂಚ ಪೃಥಿವೀಂ ಹತಕ್ಷತ್ರಿಯ ಪುಂಗವಾಂ ನಾಭ್ಯುತ್ಸಾಹಾಮ್ಯಹಂ ಭೋಕ್ತುಂ ವಿಧವಾಮಿವ ಯೋಷಿತಾಂ. ಇಡೀ ಭೂಮಂಡಲದಲ್ಲಿಯೇ ಸಮೃದ್ಧಿಯೇ ಹೊರಟು ಹೋಗಿದೆ, ಭೂಮಂಡಲದ ಸಮೃದ್ಧಿಯೇ ಹೊರಟು ಹೋಗಿದೆ. ಕ್ಷತ್ರಿಯ ಶ್ರೇಷ್ಠರು ಯಾರೂ ಉಳಿದುಕೊಂಡೇ ಇಲ್ಲ. ಇಂಥ ರಾಜ್ಯವನ್ನು ಯಾಕೆ ಆಳಲಿ ನಾನು ಅಂತ, ಯಾಕೆ ಅಂತ ಆಳ್ಬೇಕಿದನ್ನು ಅಂತ, ಏನಿದೆ ಅಂತ ಆಳ್ಬೇಕಿದನ್ನು ಅಂತ. ಆದರೂ ಕೂಡ, ಹೀಗಿದ್ದರೂ ಕೂಡ ನನಗೆ ನಿಮ್ಮನ್ನು ಗೆಲ್ಲಬೇಕು ಅಂತ ಇದೆ. ದುರ್ಯೋಧನ ಬದಲಾದ ಅಂತಲ್ಲ ಅನ್ಕೋಬೇಕಿಲ್ಲ, ಪೀಠಿಕೆ ಅಷ್ಟೇ ಇದು. ಅದ್ಯಾಪಿತ್ವಹಮಾಶಂಸೆ ತ್ವಾಂ ವಿಜೇತುಂ ಯುಧಿಷ್ಠಿರ. ಇಷ್ಟಾದರೂ ನನಗೆ ನಿನ್ನನ್ನು ಗೆಲ್ಲಬೇಕು ಅಂತಿದೆ. ಭಂಕ್ತ್ವಾ ಪಾಂಚಾಲ ಪಾಂಡೂನಾಂ ಉತ್ಸಾಹಂ ಭರತರ್ಷಭ. ಪಾಂಚಾಲರನ್ನು ಸೋಲಿಸುವ ಉತ್ಸಾಹ ನನಗೇನೂ ಕಡಿಮೆ ಆಗಿಲ್ಲ. ಆದರೆ ಈಗ ಆ ಆಸಕ್ತಿ ಉತ್ಸಾಹ ಎರಡೂ ಇದೆ. ಆದರೆ ಈಗ ಯುದ್ಧ ಮಾಡಿ ಏನು ಮಾಡಬೇಕು ಅನ್ನೋ ಯೋಚನೆ ಕೂಡ ನನಗಿದೆ ಅಂತ. ದ್ರೋಣ ಇಲ್ಲ, ಕರ್ಣ ಇಲ್ಲ, ಭೀಷ್ಮ ಇಲ್ಲ. ಈಗ ಇದು ಕೇವಲ ಮಣ್ಣು ಮಾತ್ರ ಅಂತ. ಕೇವಲ ಪೃಥಿವೀ ತವ. ಈಗ ನಿನಗುಳಿದಿರೋದಿದೆಯಲ್ಲ, ಇದು ಬರೀ ಮಣ್ಣು ಮಾತ್ರ. ಅಸ್ತಿದಾನೀಮಿಯಂ ರಾಜನ್ ಕೇವಲ ಪೃಥಿವೀ ತವ ಅಸಹಾಯೋ ಹಿ ಕೋ ರಾಜ ರಾಜ್ಯಮಿಚ್ಛೇತ್ ಪ್ರಶಾಸಿತು. ಈಗ ನನಗೆ ನಿಮ್ಮನ್ನು ಗೆಲ್ಲಬೇಕು ಅನ್ನೋದಕ್ಕೆ ಕಾರಣ ಇದೆ, ಭೂಮಿಯಲ್ಲಿ ಏನೂ ಇಲ್ಲದೆ ಇದ್ದರು. ನಿನಗ್ಯಾಕಿದೆ ಅನ್ನೋ ಅರ್ಥದಲ್ಲಿ ಕೇಳ್ತಾನೆ. ಗುರು ದ್ರೋಣರಿಲ್ಲ, ನೀವೇ ಕೊಂದಿದ್ದೀರಿ. ಅಜ್ಜ ಭೀಷ್ಮ ಇಲ್ಲ, ಕ್ಷತ್ರಿಯರಿಲ್ಲ. ಇಡೀ ಭೂಮಂಡಲದ ಸಂಪತ್ತು ಖಾಲಿಯಾಗಿದೆ. ಯಾರೂ ಜೊತೆಗಿಲ್ಲದ ರಾಜ್ಯವನ್ನು ನೀನು ಯಾಕೆ ಆಳಬೇಕು ಅಂತ ಅಂದ್ಕೊಂಡಿದೀಯಾ ಅಂತ ಕೇಳ್ತಾನೆ. ನಾನು ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತೆಲ್ಲ ಅಂದ್ಕೋಬೇಡ ನೀನು.
ಯಾಕೆ ಅಂದರೆ ಸುಹೃದ ತಾದೃಶಾನ್ ಹಿತ್ವ, ನನ್ನ ಅತ್ಯಂತ ಆತ್ಮೀಯರಾದ ಎಲ್ಲರೂ ಹೋಗಿ ಆಯಿತು, ಮಕ್ಕಳು ತಮ್ಮಂದಿರು ಎಲ್ಲರೂ ಹೋಗಿ ಆಯಿತು. ಇನ್ನು ಈ ರಾಜ್ಯವನ್ನು ನೀವು ಕಿತ್ತುಕೊಂಡ ಮೇಲೆ ಭವದ್ಭಿಶ್ಚರುತೆ ರಾಜ್ಯೆ ಕೋನು ಜೀವೇತ ಮಾದೃಶಃ, ನನ್ನಂಥವನು ಹೇಗೆ ಬದುಕೋದಕ್ಕೆ ಸಾಧ್ಯ ಇಲ್ಲಿ? ಹಾಗಾಗಿ ನಿಮ್ಮ ಆಳ್ವಿಕೆಯಲ್ಲಿ ನಾನೇನೂ ಬದುಕೋ ಪ್ರಶ್ನೆ ಇಲ್ಲ ಅಂತ. ಅಂದರೆ ಪ್ರಾಣಭೀತಿ ಇಲ್ಲ ಅನ್ನೋದಕ್ಕೆ ಹೇಳ್ತಾ ಇದ್ದಾನೆ. ಯುದ್ಧ ಮಾಡಬೇಕು ಅನ್ನೋದಿದೆಯಲ್ಲ, ಜೀವ ಉಳಿಸ್ಕೊಂಡು ಹೇಗಾದರೂ ಬದುಕಿ ಬಿಡೋಣ ಅಂತೆಲ್ಲ ಅಂದ್ಕೊಂಡಿಲ್ಲ ಅಂತ ನನ್ನ ಆಸಕ್ತಿ ಇರೋದು ಯುದ್ಧದಲ್ಲಿಯೇ ಅಂತ. ಹೀಗೆಲ್ಲ ಮಾತಾಡ್ತಾ ಇದ್ದಾನಲ್ಲ, ಗೊಂದಲ ಹುಟ್ಟೋ ಥರದಲ್ಲಿ ದುರ್ಯೋಧನ ಬೇಕಂತಲೇ ಮಾತಾಡ್ತಾ ಇದ್ದಾನೆ. ಅವನು ಆ ಪರಮತಂತ್ರಗಾರನೇ ಅವನು. ಈಗ ಮೊದಲ ಮಾತು ಆರಂಭ ಮಾಡಿಬಿಟ್ಟ. ಅವನು ಆರಂಭ ಮಾಡುವಾಗ ಅವನಿಗೆ ಅದು ಈಗೋ ಹರ್ಟ್ ಮಾಡ್ತು, ಉತ್ತರ ಕೊಟ್ಟ. ಆದರೆ ಈಗ ಏನು ಮಾಡ್ತಾ ಇದ್ದಾನೆ ಅಂದರೆ ಗೊಂದಲ ಹುಟ್ಟಿಸ್ತಾ ಇದ್ದಾನೆ. ನನಗೆ ನಿಮ್ಮ ಜೊತೆಗೆ ಯುದ್ಧ ಮಾಡಬೇಕು ಅಂತಿದೆ ಅಂತಾನೆ. ಆ ಯುದ್ಧ ಮಾಡಿ ಏನು ಉಳಿದಿದೆಯೋ ಅದನ್ನು ಆಳ್ತೀನಿ ಅಂತಾನೆ. ಆಳೋಕೇನಿದೆ ಇಲ್ಲಿ ಅಂತಲೂ ಅಂತಾನೆ. ಅಲ್ಲ, ನನ್ನ ವಿಷಯ ಬಿಡು, ನಿಂಗಾದರೂ ಆಳೋಕೆ ಏನಿದೆ ಅಂತಾನೆ. ಅಷ್ಟು ಹೇಳಿದವನು ಮತ್ತು ನೀನು ಆಳ್ತಾ ಇರೋ ರಾಜ್ಯದಲ್ಲಿ ನಾನಿದ್ದೇನು ಮಾಡೋದು ಅಂತಾನೆ. ಅಷ್ಟು ಹೇಳಿ ಅಹಂ ವನಂ ಗಮಿಷ್ಯಾಮಿ ಹ್ಯಜಿನೈಃ ಪ್ರತಿವಾಸಿನಃ ರತಿರ್ಹಿ ನಾಸ್ತಿ ಮೇ ರಾಜ್ಯೆ ಹತಪಕ್ಷಸ್ಯ ಭಾರತ. ಅಲ್ಲ, ನಾನು ಕಾಡಿಗೆ ಹೋಗಿಬಿಡ್ತೀನಿ, ನನ್ನ ಕಡೆಯವ್ರು ಯಾರೂ ಇಲ್ದಿದ್ದ ಮೇಲೆ ನಾನು ಇದನ್ನು ತೊಗೊಂಡು ಏನು ಮಾಡಲಿ, ನಾನು ಕಾಡಿಗೆ ಹೋಗಿಬಿಡ್ತೀನಿ ಬಿಡು ಅಂತ ಇನ್ನೊಂದು ಮಾತಾಡ್ತಾನೆ. ನೀನೇ ಆಳ್ಕೊಂಬಿಡು, ಇದನ್ನು ಈ ರಾಜ್ಯವನ್ನು ನೀನೇ ಆಳ್ಬಿಡು. ಎಂಥ ರಾಜ್ಯವನ್ನು? ಹತಬಾಂಧವ ಭೂಯಿಷ್ಠ, ಬಂಧುಗಳೆಲ್ಲ ಹೆಚ್ಚಾಗಿ ಸತ್ತೋಗಿದ್ದಾರೆ, ಅಂದರೆ ಆಲ್ಮೋಸ್ಟ್ ಆಲ್ ಸತ್ತೋಗಿದ್ದಾರೆ. ಹತಾಶ್ವಾಹ, ಕುದುರೆಗಳೇ ಉಳ್ಕೊಂಡಿಲ್ಲ ಸೈನ್ಯಕ್ಕೆ. ನಾಳೆ ಸೈನ್ಯಕ್ಕೆ ಬೇಕು ಅಂದ್ರೆ ಕುದುರೆ ಇಲ್ಲ. ಹತಕುಂಜರಹ, ಆನೆಗಳಿಲ್ಲ. ಪಕ್ಕದ ರಾಜ್ಯದಿಂದ ತರೋದಕ್ಕೂ ಉಳಿದಿಲ್ವಲ್ಲ, ಹಂಗೆ ಹೋಗ್ಬಿಟ್ಟಿದೆಯಲ್ಲ. ಹಾಗಾಗಿ ಇಂಥ ಭೂಮಂಡಲವನ್ನು ನೀನೇ ಆಳ್ಕೊಂಬಿಡು, ಚಿಂತೆನೇ ಇಲ್ಲದೆ ಆಳ್ಕೊಂಬಿಡು. ನಾನು ವನಮೇವ ಗಮಿಷ್ಯಾಮಿ ವಸಾನೋ ಮೃಗಚರ್ಮಣಿ, ಕಾಡಿಗೆ ಹೋಗಿಬಿಡ್ತೀನಿ, ಬಟ್ಟೆನೂ ಬೇಡ ನನಗೆ, ಮೃಗಚರ್ಮ ಯಾವುದೋ ಪ್ರಾಣಿದು, ಜಿಂಕೆದೋ ಇನ್ನೊಂದ್ರಿದ್ದೋ ಅದನ್ನು ಧರಿಸ್ಕೊಂಡು ಅಲ್ಲಿ ಕಾಡಲ್ಲಿ ಬದುಕ್ಬಿಡ್ತೀನಿ. ನನಗೇನಿಲ್ಲ, ಬದುಕಿನಲ್ಲಿ ಏನು ಆಸಕ್ತಿ ಉಳ್ಕೊಂಡಿಲ್ಲ ಅಂತ ಮಾತಾಡ್ತಾನೆ. ನಹಿಮೇ ನಿರ್ಜಿತಸ್ಯಾಸ್ತಿ ಜೀವಿತೇದ್ಯ ಸ್ಪೃಹ ವಿಭೋ, ನನಗೇನು ಆಸಕ್ತಿ ಅಂತ ಉಳ್ಕೊಂಡಿಲ್ಲ ಅಂತ ಇನ್ನೊಂದು ವರ್ಷನ ಮಾತಾಡ್ತಾನೆ. ಹೋಗು ಸಿಂಹಾಸನ ಆಳ್ಕೊ ಹೋಗು ಅಂತ ಹೇಳ್ತಾನೆ. ಗಚ್ಚತ್ವಂ ಭುಂಕ್ಷ್ವ ರಾಜೇಂದ್ರ ಪೃಥಿವೀಂ ನಿಹತೇಶ್ವರಾಂ ಹತಯೋಧಾಂ ನಷ್ಟರತ್ನಾಂ ಕ್ಷೀಣವಪ್ರಾಂ ಯಥಾ ಸುಖಂ, ಸುಖವಾಗಿ ಆಳು. ಎಂಥ ರಾಜ್ಯವನ್ನು ಅಂದರೆ ಯಾವ ರಾಜರೂ ಇಲ್ಲದ ಈ ಭೂಮಿಯನ್ನು, ಯಾವ ಯೋಧರೂ ಇಲ್ಲದ ಈ ಭೂಮಿಯನ್ನು, ಸಂಪತ್ತೇ ಇಲ್ಲದ ಈ ಭೂಮಿಯನ್ನು ಆರಾಮಾಗಿ ಆಳ್ಕೊ ಹೋಗು. ಅಂದರೆ ಸಿಂಹಾಸನ ತ್ಯಾಗ ಮಾಡಿದ್ದೀನಿ, ನಾನು ಕಾಡಿಗೆ ಹೋಗ್ತೀನಿ, ಹಸ್ತಿನಪುರದ ಸಿಂಹಾಸನ ಏರು ಅನ್ನೋ ಮಾತನ್ನು ಆಡೋಕ್ಕೆ ಶುರು ಮಾಡ್ತಾನೆ ಅವನೀಗ. ಅಂದರೆ ಎಂಥ ತಂತ್ರಗಾರಿಕೆ ಅಂದರೆ ಇದು ತ್ಯಾಗ ಇನ್ನೊಂದು ಏನೂ ಅಲ್ಲ, ಸಮಯ ಅಷ್ಟೇ. ಈಗ ಟೈಮ್ ಬೇಕೀಗ. ಈಗ ಯುದ್ಧಕ್ಕೆ ಹೋದರೆ ಸಮಸ್ಯೆ ಅಂತ ಗೊತ್ತು ಅವನಿಗೆ. ಅದಕ್ಕೆ ಹೇಗಾದರೂ ಮಾಡಿ ಯೋಚನೆ ಮಾಡೋದಕ್ಕೆ ಮತ್ತು ಸಿದ್ಧತೆ ಮಾಡೋದಕ್ಕೆ ಅವನಿಗೆ ಒಂದಿಷ್ಟು ಕಾಲ ಬೇಕು. ಅದಕ್ಕೆ ಹೇಳ್ತಾ ಇದ್ದಾನೆ, ಹೋಗಿ ಕೂತ್ಕೊ ನೋಡೋಣ, ಆಮೇಲೆ ಬರ್ತೀನಿ ಬೇಕಿದ್ರೆ ಅಂತ. ನೀನೇನು ಸಿಂಹಾಸನದ ಮೇಲೆ ಕುಳಿತರೆ ಉರುಳಿಸೋಕೆ ಬರಲ್ಲ ಅಂತೇನು ಇಲ್ವಲ್ಲ ಅವನಿಗೆ, ದುರ್ಯೋಧನನಿಗೆ. ಕೇಳ್ತಾ ಇದ್ದಾನೆ, ಆಯಿತು ಯುದ್ಧ ಮುಗೀತು ಅಂತ ಅಂದ್ಕೊಂಡು ಹೋಗಿ ಕೂತ್ಕೊಂಡ್ಬಿಡು ಅತ್ಲಾಗೆ ಅಂತ. ತಾನು ಇನ್ನೇನೋ ಮಾಡ್ತೀನಿ ನಾಳೆ ಅಂತ ಮನಸ್ಸೊಳಗಿದೆ. ಇದನ್ನು ಕೇಳಿ ಯುಧಿಷ್ಠಿರ ಹೇಳ್ತಾನೆ, ಅಂದರೆ ನಾನು ಮೇಲೆ ಬರೋಲ್ಲ, ನಿಮ್ಮ ಜೊತೆಗೆ ಯುದ್ಧಕ್ಕೆ ಸಿದ್ಧನಿಲ್ಲ ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ. ಇವರಿಗೆ ಅವನನ್ನು ಕರೆದು ಯುದ್ಧ ಮಾಡಲೇಬೇಕು. ಲಾಜಿಕಲ್ ಎಂಡ್ ಅಲ್ಲ ಇದು. ದುರ್ಯೋಧನ ಸಾಯದೆ ಅವ್ರೋಗಿ ಇವನು ಹೇಳ್ದ ಅಂತ ಕೂತ್ಕೊಳ್ಳೋಕ್ಕೂ ಬರಲ್ಲ. ಅರ್ಥಪ್ರಲಾಪ ಅನ್ನೋ ಮಾತ ಸಲಿಲಸ್ಸಃ ಪ್ರಭಾಷತಾಹ, ನೀನೀಗ ನೀರೊಳಗೆ ಕುಳಿತು ಮಾತಾಡ್ತಾ ಇರೋದಿದೆಯಲ್ಲ, ಇದು ಆರ್ತರು ಆಡುವ ಮಾತು. ಆ ಅರ್ಥ ಪ್ರಲಾಪ ಮಾಡಬೇಡ ಅಂತ. ಅಂದರೆ ಆರ್ತರು ಅಂದರೆ ನಮ್ಗೆ ಯಾವುದೊಂದು ಕಷ್ಟ ಬಂದಾಗ, ಭಾಳ ಸಮಸ್ಯೆ ಬಂದಾಗ ಏನೂ ಬೇಡ ಅಂತ ಮಾತಾಡ್ತೀವಲ್ಲ. ಯಾವುದೋ ರೋಗ ಬಂದಿದೆ, ಯಾವುದೋ ಬಿಸ್ನೆಸ್ಸಲ್ಲಿ ನಷ್ಟ ಆಯಿತು, ಯಾರೋ ತುಂಬ ಹತ್ತಿರದವರು ಇದ್ದಾಗ ನನಗೆ ಯಾಕೆ ಇನ್ನೀ ಬದುಕು ಅಂತೆಲ್ಲ ಮಾತಾಡ್ತಾನಲ್ಲ ಮನುಷ್ಯ. ಅಂದರೆ ಅದು ಆ ಆರ್ಥತೆ ಇದ್ದಾಗ ಆಡುವ ಮಾತುಗಳು. ಅದನ್ನೆಲ್ಲ ಆಡೋಕ್ಕೆ ಹೋಗಬೇಡ ನೀನು. ನೈತನ್ ಮನಸ್ಸಿಮೇ ರಾಜನ್ ವಾಶಿತಂ ಶಕುನೇರಿವ, ನಿನಗೆ ಇದನ್ನು ದಾನವಾಗಿ ನನಗೆ ಕೊಡುವ ಅಧಿಕಾರ ಇದ್ದಿರ್ಬೋದು. ಯದಿ ಚಾಪಿ ಸಮರ್ಥ ಸ್ಯಾತ್ ಸ್ವಂ ದಾನಾಯ ಸುಯೋಧನ ನಾಹಮಿಚ್ಛೇಯಮವನಿಂ ತ್ವಯಾ ದತ್ತಾಂ ಪ್ರಶಾಸಿತು. ಇದನ್ನು ನಿನಗೆ ಬಿಟ್ಕೊಟ್ಬಿಟ್ಟಿದ್ದೀನಿ ಅನ್ನೋ ಮಾತಾಡ್ತಾ ಇದೆಯಲ್ಲ, ನಿನಗೆ ಇದನ್ನು ದಾನವಾಗಿ ಕೊಡೋದಕ್ಕೆ ಸಾಧ್ಯ ಇರ್ಬೋದು, ನಾನು ದಾನ ತಗೊಳ್ಳಲ್ವಲ್ಲ ಇದನ್ನು ಅಂತ ಹೇಳ್ತಾನೆ ಯುಧಿಷ್ಠಿರ. ಅಧರ್ಮದಿಂದ ಏನನ್ನೂ ತೆಗೆದುಕೊಳ್ಳೋದಿಲ್ಲ ಅಂತ ನಾನು. ಈಗ ನಿನ್ನ ಇಡೀ ರಾಜ್ಯವನ್ನು ನಾನು ತೆಗೆದುಕೊಳ್ಳೋದು ಧರ್ಮ ಅಲ್ಲ. ಯಾವ ಕ್ಷತ್ರಿಯ ಕೂಡ ಹೀಗೆ ದಾನವಾಗಿ ರಾಜ್ಯವನ್ನು ತೆಗೆದುಕೊಳ್ಳಬಾರದು. ಹಾಗಾಗಿ ಅದು ದಾನವಾಗಿ ಬೇಡ ನನಗೆ ಅಂತ. ನನಗೇನಾಗಬೇಕು, ತ್ವಾಂತು ಯುದ್ಧೇ ವಿನಿರ್ಜಿತ್ಯ
ಭೋಕ್ತಾಸ್ಮಿ ವಸುಧಾದಿಮಾಂ, ನಿನ್ನನ್ನು ಯುದ್ಧದಲ್ಲಿ ಸೋಲಿಸಿಯೇ ನಾನು ಈ ಭೂಮಂಡಲವನ್ನು ಸ್ವೀಕಾರ ಮಾಡುವನು ಅಂತ ಯುಧಿಷ್ಠಿರ ಹೇಳ್ತಾನೆ. ಯುಧಿಷ್ಠಿರ ಯಾಕೆ ಗಟ್ಟಿ ಹಿಡ್ಕೊಂಡು ಮಾತಾಡ್ತಾ ಇದ್ದಾನೆ ಅಂದರೆ, ಕೃಷ್ಣ ಅಷ್ಟು ಚೆನ್ನಾಗಿ ಪೀಠಿಕೆ ಹಾಕಿ ನಿಲ್ಲಿಸಿದ್ದಾನೆ ಅವನಿಗೆ. ಅಂದರೆ ಈ ದುರ್ಯೋಧನ ಸೋಲದೇ ಇದ್ದರೆ, ಸಾಯದೇ ಇದ್ದರೆ ಇಲ್ಲಿ ಕೆಲಸ ಆಗೋಲ್ಲ ಅಂತ ಯುಧಿಷ್ಠಿರನಿಗೆ ಚೆನ್ನಾಗಿ ಗೊತ್ತು. ಏನಾದರೂ ಮಾಡಿ ಅವನನ್ನು ಯುದ್ಧಕ್ಕೆ ನಿಲ್ಲಿಸಬೇಕಿದೆ ಅವನಿಗೆ ಈಗ. ಅದಕ್ಕಾಗಿ ತಂತ್ರದ ಮಾತನ್ನೇ ಆಡ್ತಾ ಇದ್ದಾನೆ. ಈಗ ಕೊಡ್ತೀನಿ ಅಂತ ಮಾತಾಡ್ತೀಯಲ್ಲ, ಇದನ್ನು ಅವತ್ತು ನಾವು ಧರ್ಮದ ದಾರಿಯಲ್ಲಿ ಕೇಳ್ತಾ ಇದ್ವಿ, ನ್ಯಾಯವಾಗಿ ಕೇಳ್ತಾ ಇದ್ವಿ. ಧರ್ಮತೋ ಯಾಚಮಾನಾನಾಂ, ನಾವು ನ್ಯಾಯದ ದಾರಿಯಲ್ಲಿ ಕೇಳಿದ್ವಿ ನಿನ್ನಲ್ಲಿ. ಯಾಕೆ? ಶಮಾರ್ಥಂಚ ಕುಲಸ್ಯನಃ, ನಮ್ಮ ವಂಶ ಉಳಿಬೇಕು, ಮನೆತನ ನಾಶ ಆಗಬಾರದು ಅಂತ ಕೇಳಿದ್ವಿ. ಕೃಷ್ಣ ಅದಕ್ಕಾಗಿ ಬಂದ ನಿನ್ನ ಬಳಿಗೆ. ಏನು ಮಾಡಿದೆ ನೀನು ಆಗ? ಪ್ರತ್ಯಾಖ್ಯಾಯ ಮಹಾಬಲಂ, ಕೃಷ್ಣನನ್ನೇ ನಿರಾಕರಿಸಿ ಕಳಿಸಿದೆ. ಈಗ ಏನು ದಾನ ಬುದ್ಧಿ ಬಂದುಬಿಟ್ಟಿದೆಯಲ್ಲ ನಿನಗೆ, ಎಲ್ಲವನ್ನೂ ಕೊಡ್ತೀನಿ ಅಂತ. ಕೋಹಿತೆ ಚಿತ್ತವಿಭ್ರಮ, ಚಿತ್ತಭ್ರಾಂತಿ ಆಗಿದೆಯಾ ನಿನಗೆ ಅಂತಂದರೆ, ತಲೆ ಕೆಟ್ಟಿದೆಯಾ ನಿನಗೇನಾದರೂ ಈಗ ಅಂತ. ನಿನಗೆ ಬೇರೆ ದಾರಿ ಇಲ್ಲ, ಬಾ ಮೇಲೆ ಬಾ, ನನ್ನನ್ನು ಸೋಲಿಸು, ರಾಜ್ಯ ಆಳು. ಯಾಕಿದೆಲ್ಲ ಮಾತು? ಸೂಚ್ಯಗ್ರೇಣಾಪಿ ಯದ್ಭೂಮೇರಪಿ ಧ್ರಿಯೇತ ಭಾರತ ತನ್ಮಾತ್ರಮಪಿ ನೋ ಮಹ್ಯಂ ನದದಾತಿ ಪುರ ಭವಾನ್. ಒಂದು ಸೂಜಿಯ ಕೊನೆಯಷ್ಟೂ ಭೂಮಿ ಕೊಡೋಲ್ಲ ಅಂತ ಹೇಳ್ತಾ ಇದ್ದವನಿಗೇನೀಗ ಮಹಾದಾನೆಯ ಬುದ್ಧಿ ಬಂದಿದೆಯಲ್ಲ. ಅಂದರೆ ನೀನು ಹೇಳ್ತಾ ಇರೋದು ವಾಸ್ತವ ಅಲ್ಲ ಅಂತ ಅವನು ಕೆಡಕ್ತಾ ಇದ್ದಾನೆ. ಸೂಚ್ಯಗ್ರಂ ನಾತ್ಯಜ ಪೂರ್ವಂ ಸಕತಂ ತ್ಯಜ ಶಿಕ್ಷಿತಿಂ ಅಂತ. ಸೂಜಿಯ ಮೊನೆಯ ತುದಿಯಷ್ಟು ಸಣ್ಣದನ್ನೇ ಬಿಡೋದಕ್ಕೆ ಸಿದ್ಧ ಇಲ್ಲದೆ ಇದ್ದವನು ಇವತ್ತೇನು ಇಡೀ ಭೂಮಂಡಲ ಬಿಡೋ ಮಾತು ಬರುತ್ತಲ್ಲ. ಆದರೆ ಒಂದು ಗೊತ್ತಿರಲಿ ನಿನಗೆ, ಈ ಭೂಮಿಯನ್ನು ನನಗೆ ಕೊಟ್ಟು ಬಿಟ್ಟರೆ ನೀನು ಬದುಕಿ ಬಿಡ್ತೀನಿ ಅಂತೆಲ್ಲ ಅಂದ್ಕೋಬೇಡ ಅಂತ ಹೇಳ್ತಾನೆ ಯುಧಿಷ್ಠಿರ. ಪೃಥಿವೀಂ ದಾತು ಕಾಮೋಪಿ ಜೀವಿತೇನಾದ್ಯ ಮೋಕ್ಷಸೆ, ರಾಜ್ಯವನ್ನು ಬಿಟ್ಟ ಮಾತ್ರಕ್ಕೆ ನಿನ್ನ ಪ್ರಾಣ ಉಳಿಯತ್ತೆ ಅಂತ ಅನ್ಕೋಬೇಡ ಅಂತ. ಆ ಬುದ್ಧಿವಂತಿಕೆ ಬೇಡ ಅಂತ, ಆ ಜಾಣ್ಮೆ ಬೇಡ ಅಂತ. ಅಂದರೆ ಈಗ ಉಳಿದುಕೊಂಡ್ರೆ ಏನಾದರೂ ಮಾಡ್ಬೋದು ಅಂತ ಅವನು ಯೋಚನೆ ಮಾಡ್ತಾ ಇದ್ದಾನಲ್ಲ, ಅದನ್ನು ಗುರುತಿಸಿ ಯುಧಿಷ್ಠಿರ ಉತ್ತರ ಕೊಡ್ತಾ ಇರೋದು. ನೀನು ರಾಜ್ಯ ಕೊಟ್ಟ ಮಾತ್ರಕ್ಕೆ ನಿನ್ನೇನು ಬಿಡೋಲ್ಲ ನಾವು ಅಂತ. ಯಾಕೆ ಅಂದರೆ ಆದರೆ ಆ ಮಾತು ಇದೂ ಗೆದ್ದಾಗಿದೆ ಇವರು. ಈಗ ಕೊಡ್ತೀನಿ ಅಂದ್ರೆ ಅರ್ಥ ಏನು ಅಲ್ವಾ? ಪಡ್ಕೊಂಡಾಗಿದೆ ಅದನ್ನು, ನಿನ್ನನ್ನೇನು ಬಿಡೋ ಪ್ರಶ್ನೆ ಇಲ್ಲ ಅಂತ. ಅಂದರೆ ಕಳ್ಳತನ ಮಾಡಿ ಮಾಲ್ ವಾಪಸ್ ಕೊಟ್ಬಿಡ್ತೀನಿ, ನನಗೆ ಶಿಕ್ಷೆ ಕೊಡಬೇಡಿ ಅನ್ನೋ ಥರ. ನೀ ಕೊಡದೇ ಇರೋ ಮಾಲ್ ನಾವು ವಾಪಸ್ ತಗೋತೀವಿ, ನಿನಗೆ ಶಿಕ್ಷೆ ಇದ್ದೇ ಇದೆ ಅಂತಲೇ ಉತ್ತರ. ಅಂದರೆ ಶಿಕ್ಷೆ ಇನ್ನೇನು ಕೊಡ್ತಾರೆ ಅನ್ನೋ ಟೈಮಲ್ಲಿ ಕೊಟ್ಟು ಕ್ಷಮೆ ಮಾಡಿ, ಅಥವಾ ನಾನು ವಾಪಸ್ ಕೊಟ್ಟಿದ್ದೀನಲ್ಲ ನಿಮಗೆ ಅಷ್ಟೇ ಅಂತ. ನಮ್ಮಿಬ್ಬರಲ್ಲಿ ಇಬ್ಬರು ಉಳ್ಕೊಳ್ಳುವಂತಿಲ್ಲ ಅಂತ ಯುಧಿಷ್ಠಿರ ಮಾತಾಡ್ತಾನೆ. ಆವಯೋರ್ಜೀವತೋ ರಾಜನ್ ಮೈಚತ್ವೈಚ ಧ್ರುವಂ ಸಂಶಯ ಸರ್ವಭೂತಾನಾಂ ವಿಜಯೇ ನೋ ಭವಿಷ್ಯತಿ. ನಮ್ಮಿಬ್ಬರೊಳಗೆ ಇಬ್ಬರಲ್ಲಿ ಇಬ್ಬರು ಉಳ್ಕೊಂಡ್ವಿ ಅಂದರೆ ಯಾರು ಗೆದ್ದರು ಯಾರು ಸೋತರು ಅಂತ ಜನಕ್ಕೆ ಅರ್ಥ ಆಗೋಲ್ಲ. ನಮ್ಮಿಬ್ಬರಲ್ಲಿ ಯಾರಾದರೂ ಸಾಯಲೇಬೇಕು, ಆವಾಗಲೇ ವಿಜಯ ಯಾರಿಗೆ ಅಂತ ನಿಶ್ಚಯ ಆಗತ್ತೆ ಅಂತ. ರಾಜ್ಯಕ್ಕಾಗಿ ಎಲ್ಲ ನಿನ್ನನ್ನು ಸಾಯಿಸಬೇಕಾದದ್ದು. ರಾಜ್ಯದ ವಿಷಯ ಬೇರೆ. ರಾಜ್ಯ ಕೊಟ್ಟು ಬಿಡ್ತೀನಿ, ನಾನು ಕಾಡಿಗೆ ಹೋಗ್ತೀನಿ ಅಂತ ಹೇಳಿ ಉಳ್ಕೊಳ್ಳೋದಕ್ಕಾಗೋದಿಲ್ಲ. ದಹನೇಹಿ ಕೃತೋ ಯತ್ನಃ, ನಮ್ಮನ್ನು ಬೆಂಕಿ ಹಾಕಿ ಸುಡುವ ಪ್ರಯತ್ನ ಮಾಡಿದವನು ನೀನು. ಆಶೀ ವಿಷೈಹಿ ವಿಷೈಶ್ಚಾಪಿ, ಹಾವಿನಿಂದ ಕಚ್ಚಿಸಿ ಸಾಯಿಸೋಕೆ ಹೊರಟವನು ನೀನು. ನೀರಲ್ಲಿ ಮುಳುಗಿಸಿ ಕೊಲ್ಲೋಕೆ ಹೊರಟವನು ನೀನು ಸಾಯಬೇಕಾದದ್ದು ಈ ಕಾರಣಗಳಿಗೆ ಅಂತ ಹೇಳ್ತಾನೆ. ಏಳು ಬಾ ಮೇಲೆ, ನಿನಗೆ ಏನೇ ಮಾಡಿದರೂ ನಿನಗೆ ಶ್ರೇಯಸ್ಸಾಗತ್ತೆ. ಉತ್ತಿಷ್ಠೋತ್ತಿಷ್ಠ ಯುದ್ಧಸ್ವ ತತ್ತೇ ಶ್ರೇಯೋ ಭವಿಷ್ಯಸಿ. ನೀನು ಬಂದು ಗೆದ್ದರೂ ನಿನಗೆ ಶ್ರೇಯಸ್ಸು, ಮೇಲೆ ಬಂದು ನೀನು ಸತ್ತರೂ ನಿನಗೆ ಶ್ರೇಯಸ್ಸು ಅಂತ. ಇದನ್ನು ಹೇಳ್ತಾ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ, ತುಂಬ ಮಾತಾಡಿದ್ರು ಹೀಗೆ ಅಂತ. ಮತ್ತೆ ಹೇಳ್ತಾನೇ ಇದ್ದ ಯುಧಿಷ್ಠಿರ, ಬೇರೆ ಥರದಲ್ಲಿ ಅವನನ್ನು ಚುಚ್ಚುತ್ತಾ ಇದ್ದ. ಇವನಿಗೆ ಕಷ್ಟ ಬಿಡುತ್ತೆ ಕೇಳ್ತಾ ಇದ್ದವನು ಧೃತರಾಷ್ಟ್ರನಿಗೆ. ಏವಂ ಸಂತರ್ಜಮಾನಸ್ತು ಮಮ ಪುತ್ರೋ ಮಹೀಪತಿ ಪ್ರಕೃತ್ಯ ಮನ್ಯುಮಾನ್ ವೀರ ಕಥಮಾಸೀತ್ ಪರಂತಪಃ. ನನ್ನ ಮಗ ಸಹಜವಾಗಿಯೇ ಸಿಟ್ಟಿನವನು, ಅಭಿಮಾನಿಯವನು, ಹೆಂಗೆ ಸಹಿಸ್ಕೊಂಡ ಇದನ್ನು ಅಂತ. ಯಾಕೆಂದರೆ ನಹಿ ಸಂತರ್ಜನಾತೇನ ಶ್ರುತಪೂರ್ವ ಕದಾಚನ, ಇನ್ನೊಬ್ಬರು ಬೈದಿದ್ದನ್ನು ಕೇಳಿಯೇ ಗೊತ್ತಿಲ್ಲ ಅವನಿಗೆ ಅಂತ. ಯಾರ ಹತ್ರನೂ ಹಾಗೆಲ್ಲ ಬೈಸ್ಕೊಂಡವನೇ ಅಲ್ಲ ನನ್ನ ಮಗ. ರಾಜಭಾವೇನ ಮಾನ್ಯಶ್ಚ ಸರ್ವಲೋಕಸ್ಯ ಸೋಭವತು. ಸಿಂಹಾಸನ ಏರದೇ ಇದ್ದರೂ ಇಡೀ ಜಗತ್ತು ಅವನನ್ನು ರಾಜ ಅಂತ ನೋಡ್ತಾ ಇತ್ತು, ಅಂಥ ಸ್ಥಾನ ಅವನದ್ದು ಅಂತ. ಇಡೀ ಈ ಭೂಮಂಡಲ
ಅವನ ಅನುಗ್ರಹದಿಂದಲೇ ನಾವು ಆಳ್ತಾ ಇರೋದು ಅಂತ ಹೇಳ್ತಾನೆ ಇವನು. ಯಾವುದು ಅಂತ ಅಂದರೆ ಬರೀ ಹಾಸ್ತಿನಪುರ ಅಲ್ಲ, ಇಯಂಚ ಪೃಥಿವೀ ಸರ್ವ ಸಂಬ್ಲೇಚ್ಛಾಟವಿಕಾ ವೃಷಂ, ಮ್ಲೇಚ್ಛರು ಮತ್ತು ಆಟವಿಕರು ಆಳುವ ಪ್ರದೇಶವೂ ಸೇರಿದ ಸಮಗ್ರವಾದ ಈ ಭೂಮಂಡಲ ಅವನ ಕೃಪೆಯಿಂದಾಗಿ ನಾವು ಆಳ್ತಾ ಇದ್ವಿ ಅನ್ನೋದನ್ನು ನೀನು ಕಣ್ಣಾರೆ ನೋಡಿದೀಯಾ, ಪ್ರತ್ಯಕ್ಷಂ ತವ ಸಂಜಯ. ಹಾಗಾಗಿ ಅವನು ಏನು ಮಾಡ್ದ, ಹೇಗೆ ಸಹಿಸ್ಕೊಂಡ ಅಂತ ಧೃತರಾಷ್ಟ್ರ ಕೇಳ್ತಾನೆ. ಅಂದರೆ ಆ ಅಭಿಮಾನ ಹೋಗಿಲ್ಲ ಅವನಿಗೆ ಮಗನ ಬಗ್ಗೆ. ಅದಕ್ಕೆ ಅವನು ಹೇಳ್ತಾನೆ, ಶುತ್ವಾಸ ಕೊಟುಕಾ ವಾಚೋ ವಿಷಮಸ್ಥೋ ಜನಾಧಿಪ ದೀರ್ಘ ಮುಷ್ಣಂಚ ನಿಶ್ವಸ್ಯ ಸಲಿಲಸ್ಥ ಪುನಃ ಪುನಃ. ಮತ್ತೆ ಮತ್ತೆ ನೀರೊಳಗೆ ಅವನು ನಿಟ್ಟುಸಿರು ಬಿಡ್ತಾ ಇದ್ದ ಅಂತ ದುರ್ಯೋಧನ. ಸಹಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಸಿಟ್ಟು ಬರ್ತಾ ಇತ್ತು, ಅವಮಾನ ಆಗ್ತಾ ಇತ್ತು, ನಿಟ್ಟುಸಿರು ಬಿಡ್ತಾ ಇದ್ದ. ಅಲ್ಲಿ ಸಲಿಲಾಂತರ್ಗತೋ ರಾಜ ಧುನ್ವನ್ ಹಸ್ತವು ಪುನಃ ಪುನಃ, ಕೈ ಕೊಡುತ್ತಾ ಇದ್ದ ನೀರೊಳಗೆ ಕುಳಿತು. ಸಂಜಯನಿಗೆ ಕಾಣಿಸುತ್ತಲ್ಲ ಅದೆಲ್ಲ, ಹಾಗಾಗಿ ಹೇಳ್ತಾ ಇದ್ದಾನೆ ಅವನು, ದಿವ್ಯ ದೃಷ್ಟಿ ಇರೋದ್ರಿಂದ. ಕೈ ಕೊಡುತ್ತಾ ಇದ್ದ, ಏನು ಮಾಡಲಿ ಅಂತ. ಕೊನೆಗೊಮ್ಮೆ ಮನಶ್ಚಕಾರ ಯುದ್ಧಾಯ ರಾಜಾನಂ ಚಾಭ್ಯಭಾಷತ, ಯುದ್ಧ ಮಾಡೋದಕ್ಕೆ ಅಂತ ನಿಶ್ಚಯ ಮಾಡ್ದ. ಅಂದರೆ ಇವರು ಕೆರಳಿಸಿ ಅವನು ಯುದ್ಧಕ್ಕೆ ಬರುವಂತೆ ಸಿದ್ಧಪಡಿಸಿದ್ರು. ಆದರೆ ಯುಧಿಷ್ಠಿರನಿಗೆ ಮಾತಾಡ್ದ, ಅವನು ದಡ್ಡ ಅಲ್ವಲ್ಲ, ಈಗೋ ಹರ್ಟಾಗತ್ತೆ ಇನ್ನೊಂದಾಗತ್ತೆ ಅಂದರೂ ಅಷ್ಟು ಅಂದರೆ ಅವ್ಯಾವಹಾರಿಕವಾಗಿ ಪ್ರಾಯೋಗಿಕವಾಗದೆ ಏನೂ ಮಾಡೋಲ್ಲ ಅವನು. ಯೂಯಂ ಸ ಸುಹೃದಃ ಪಾರ್ಥಾಃ ಸರ್ವೇ ಸರಥವಾಹನಾಃ ಅಹಮೇಕಃ ಪರಿದ್ಯೂನಃ ವಿರಥೋ ಹತವಾಹನಃ. ನೋಡು, ನೀನು ನಿನ್ನವರು ಎಲ್ಲರ ಜೊತೆಗಿದೀಯ, ನೀವು 5 ಜನ ಇದ್ದೀರಿ, ರಥಗಳಿವೆ, ಕುದುರೆಗಳಿವೆ, ಆನೆಗಳಿವೆ, ಎಲ್ಲವೂ ಇವೆ ನಿಮ್ಮಲ್ಲಿ. ಆದರೆ ನಾನು ಒಬ್ಬನೇ ಇರೋದು ಮತ್ತು ನನ್ನಲ್ಲಿ ರಥ, ಕುದುರೆ, ಆನೆ ಏನೂ ಇಲ್ಲ. ರಥಗಳಲ್ಲಿ ಆಯುಧಗಳು ತುಂಬಿರಬೇಕಲ್ಲ, ಅದೂ ಇಲ್ಲ, ಆಯುಧವೂ ಇಲ್ಲ, ಅಂದರೆ ಬೇರೆ ಆಯುಧಗಳಿಲ್ಲ. ಕಥಮೇಕಃ ಪದಾತಿಸ್ಸನ್ ಅಶಸ್ತ್ರೋ ಯುದ್ಧ ಮುತ್ಸಹೆ, ಶಸ್ತ್ರ ಇಲ್ಲ, ಇದು ಯಾವುದೂ ಇಲ್ಲದೆ ಯುದ್ಧ ಮಾಡೋದು ಹೇಗೆ ನಾನು ಅಂತ ಕೇಳ್ತಾನೆ. ಇನ್ನು ನೀವು ಒಬ್ಬೊಬ್ಬರೇ ನನ್ನ ಜೊತೆಗೆ ಯುದ್ಧಕ್ಕೆ ಬರೋದಾದ್ರೆ ಆಗಬಹುದು ಅಂತ ಒಂದು ದಾಳ. ಏಕೈಕೇನ ತು ಮಾಂ ಯೂಯಂ ಯೋಧಯದ್ವಂ ಯುಧಿಷ್ಠಿರ. ಒಬ್ಬೊಬ್ಬರೇ ಬನ್ನಿ, ಒಬ್ಬೊಬ್ಬರೇ ನೋಡ್ತೀನಿ. ಯಾಕೆಂದರೆ ನಹ್ಯೇಕೋ ಬಹುಬಿರು ವೀರೈಹಿ ನ್ಯಾಯಂ ಯೋಧಯಿತು ಯುಧಿ. ಯುದ್ಧದಲ್ಲಿ ಒಬ್ಬನ ಜೊತೆಗೆ ಹಲವರು ಸೇರಿ ಯುದ್ಧ ಮಾಡೋದಿದೆಯಲ್ಲ, ಅದು ನ್ಯಾಯ ಅಲ್ಲ, ಅದು ಅನ್ಯಾಯ. ಅದರ ಜೊತೆಗೆ ವಿಶೇಷತೋ ವಿಕವಚ, ಕವಚ ಇಲ್ಲ ನನಗೆ, ಶ್ರಾಂತಶ್ಚ, ಆಯಾಸ ಆಗಿದೆ, ಮತ್ತು ಮೈಯಲ್ಲೆಲ್ಲ ಗಾಯ ಆಗಿದೆ, ವಿಕ್ಷತ ಗಾತ್ರಶ್ಚ. ಹೀಗೆಲ್ಲ ಇರುವಾಗ ನೀವೆಲ್ಲರೂ ಸೇರಿ ಯುದ್ಧ ಮಾಡೋಕ್ಕಾಗಲ್ಲ ಅಂತ. ಮತ್ತೆ ಇಷ್ಟಾಗಿಯೂ ನನಗೆ ಭಯ ಅಂತಲ್ಲ ಅನ್ಕೋಬೇಡ ಅಂತ ಮಾತಾಡ್ತಾನವನು. ನಮೇತ್ವತ್ತೋ ಭಯಂ ರಾಜನ್, ಏನು ನಿನ್ನೋಡು ನಾನೇನು ಹೆದರಿದ್ದೀನಿ ಅಂತ ಅಂದ್ಕೊಂಡಿದೀಯಾ? ನ ಪಾರ್ಥಾದ್ವೃಕೋದರಾತ್, ಇನ್ನೇನು ಭೀಮನ ಬಗ್ಗೆ ಭಯ ಅಂದ್ಕೊಂಡಿದೀಯಾ? ಅದೂ ಇಲ್ಲ. ಫಲ್ಗುನಾದ್ ವಾಸುದೇವಾದ್ವ, ಇನ್ನು ಅರ್ಜುನನ ಕಂಡ ಭಯನಾ? ಕೃಷ್ಣನ ಕಂಡು ಹೆದರ್ತೀನಾ? ಪಾಂಚಾಲರಿಗೆ ಹೆದರ್ತೀನಾ? ಇವರಿಗೆ ನಕುಲ ಸಹದೇವರಿಗೆ ಹೆದರ್ತೀನಾ? ಸಾತ್ಯಕಿಗೆ ಹೆದರ್ತೀನಾ? ಅಥವಾ ನೀನು ಉಳಿದ ಸೈನಿಕರಿದ್ದಾರಲ್ಲ ಇವರಿಗೆಲ್ಲ ಹೆದರ್ತೀನ ನಾನು? ಹಾಗಾಗಿ ಆ ಭಯ ಏನೂ ಇಲ್ಲ. ನಾನು ಹೇಳ್ತಾ ಇರೋದು ಧರ್ಮ ಯಾವುದು ಅಂತ. ಧರ್ಮ ಮೂಲ ಸತಾಂ ಕೀರ್ತಿ ಮನುಷ್ಯಾಣಾಂ ಜನಾಧಿಪ ಧರ್ಮಂಚೈವೇಹ ಕೀರ್ತಿಂಚ ಪಾಲಯನ್ ಪ್ರಬ್ರವೀಮ್ಯಹಂ. ನಾನು ಭಯದಿಂದ ಹೇಳ್ತಾ ಇಲ್ಲ, ನೀವೆಲ್ಲ ಸೇರಿದರೂ ಯುದ್ಧ ಮಾಡಬಲ್ಲೆ ನಾನು, ಆದರೆ ಧರ್ಮ ಅಲ್ಲ ಅದು. ಯಾಕೆಂದರೆ ಸಜ್ಜನರ ಕೀರ್ತಿ ಇದೆಯಲ್ಲ, ಧರ್ಮ ಮೂಲವಾದದ್ದದು. ಅಂದರೆ ಧರ್ಮದಂತೆ ನ್ಯಾಯದಂತೆ ನಡೆದ ಅಂತ ಕೀರ್ತಿ ಬರಬೇಕು ಮನುಷ್ಯರಿಗೆ. ಅದಕ್ಕಾಗಿ ಹೇಳ್ತಾನೆ ಧರ್ಮಂ ಚೈವೇಹ ಕೀರ್ತಿಂಚ ಪಾಲಯನ್. ನಾನು ಹಾಗೆ ಬದುಕಿದ್ದೀನಿ, ನ್ಯಾಯ ಧರ್ಮದಂತೆಯೇ ಬದುಕಿದ್ದೀನಿ ಇಷ್ಟು ಕಾಲ, ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಅಂತ. ಹಿ ಟ್ರೂಲಿ ಬಿಲೀವ್ಡ ಆ ಥರ ಅವ್ನು ನಿಜವಲ್ಲ ಅಂದ್ಕೊಂಡಿರ್ತಾನೆ? ಇಲ್ಲ, ಅವನು ಮಹಾತಂತ್ರಗಾರ. ಅವನ ಮಾತಿಗೆ ಯುಧಿಷ್ಠಿರ ಉತ್ತರ ಕೊಡ್ತಾನೆ. ಇಷ್ಟ್ಯಾತ್ವಮಪಿ ಜಾನೀಷೆ ಕ್ಷತ್ರಧರ್ಮಂ ಸುಯೋಧನ ದಿಷ್ಟ್ಯಾತೆ ವರ್ತತೆ ಬುದ್ಧಿ ಯುದ್ಧಾಯೈವ ಮಹಾಭುಜ. ಎಂಥ ಒಂದು ಅದೃಷ್ಟ ನೋಡು, ನಿನಗೂ ಕ್ಷತ್ರಧರ್ಮ ಅಂದರೆ ಏನು ಅಂತ ಗೊತ್ತಿದೆ ಅಂತ ಹೇಳ್ತಾನೆ ಯುಧಿಷ್ಠಿರ. ಅದರ ಜೊತೆಗೆ ಇದೂ ಒಂದು ಅದೃಷ್ಟವೇ, ಯುದ್ಧ ಮಾಡಬೇಕು ಅನ್ನುವ ಬುದ್ಧಿ ಕೂಡ ನಿನಗಿದೆಯಲ್ಲ, ಇದೆರಡೂ ಅದೃಷ್ಟವೇ. ನೀನು ಶೂರ, ನೀನು ಯುದ್ಧ ಅಂದರೆ ಏನು ಅಂತ ಗೊತ್ತಿದೆ ನಿನಗೆ, ಒಬ್ಬನೇ ಎಲ್ಲರ ಜೊತೆಗೆ ಯುದ್ಧ ಮಾಡಬಲ್ಲೆ ನೀನು, ಅದೆಲ್ಲವೂ ನಿಜ. ಆದರೆ ನೀನು ಹೇಳಿದ ಹಾಗೆ ಮೇಲೆ ಬಂದು ಒಬ್ಬೊಬ್ಬರ ಜೊತೆಗೆ ಯುದ್ಧ ಮಾಡು ನೀನು. ಏಕೇನ ಸಂಗಮ್ಯ ಯತ್ತೇ ಸಮ್ಮತ ಮಾಯುಧಂ. ಮೇಲ್ಬಾ,
ನಿನಗಿಷ್ಟವಾದ ಆಯುಧ ಬಳಸು, ಯಾವ ಆಯುಧ ಬೇಕಿದ್ರೂ ಬಳಸು. ಒಬ್ಬೊಬ್ಬರ ಜೊತೆಗೆ ಯುದ್ಧ ಮಾಡು. ನೀನು ಒಬ್ಬರ ಜೊತೆಗೆ ಯುದ್ಧ ಮಾಡುವಾಗ ಉಳಿದವರಲ್ಲಿ ನಾವು ಪ್ರೇಕ್ಷಕರಾಗಿರ್ತೀವಿ, ನೋಡ್ತಾ ಇರ್ತೀವಿ. ನೀ ಯಾರ ಜೊತೆಗೆ ಬೇಕಾದರೂ ಯುದ್ಧ ಮಾಡ್ಬೋದು ಅಂತನಾ? ಅಲ್ಲ, ಒಬ್ಬರ ಜೊತೆಗೆ ಆದ್ಮೇಲೆ ಒಬ್ಬರ ಜೊತೆಗೆ ಯುದ್ಧ ಮಾಡು. ಒಬ್ಬರು ಯಾರನ್ನಾದ್ರೂ ಆಯ್ಕೆ ಮಾಡ್ಕೋಬೋದು. ಹಾಂ. ಅಯಮಿಷ್ಟಂಚತೆ ಕಾಮಂ ಭೂಯೋ ದದಾಮ್ಯಹಂ ಹತ್ವೈಕಂ ಭವತೋ ರಾಜ್ಯಂ ಹತೋ ವಾ ಸ್ವರ್ಗಮಾಪ್ಸುಹಿ. ಇನ್ನೂ ಒಂದು ಮುಂದಿನ ಒಂದು ಅವಕಾಶ ನಿನಗೆ ನಾನು ಕೊಡ್ತೀನಿ. ಇನ್ನೂ ಒಂದು ಅವಕಾಶ ಕೊಡ್ತೀನಿ. ಏನು ಅಂತ ಅಂದರೆ, ನಿನಗೆ ಬಹಳ ಇಷ್ಟವಾಗುವ ಒಂದು ಅವಕಾಶ ಕೊಡ್ತೀನಿ ನಾನು. ಯಾರನ್ನು ಬೇಕಿದ್ರೂ ಆಯ್ಕೆ ಮಾಡ್ಕೊ, ಅವ್ರ ಜೊತೆ ಯುದ್ಧ ಮಾಡು. ಅವರೊಬ್ಬರನ್ನು ಕೊಂದರೂ ಸಾಕು, ನೀನು ರಾಜ್ಯ ಆಳತ್ತಿ ಅಂತ ನಿನಗೊಂದು ಅವಕಾಶ ಕೊಡ್ತೀನಿ ಅಂತ ಹೇಳ್ತಾನೆ. ಅಂದರೆ ಒಬ್ಬರಾದ ಮೇಲೆ ಒಬ್ಬರ ಜೊತೆಗೆ ಯುದ್ಧ ಮಾಡು ಅಂತಲೂ ಹೇಳ್ದವನು ಮುಂದುವರೆದು ಹೇಳ್ತಾನೆ, ಯಾರು ಒಬ್ಬರನ್ನ ಆಯ್ಕೆ ಮಾಡ್ಕೊಂಡು ಅವ್ರನ್ನ ಯುದ್ಧ ಮಾಡಿ ಸೋಲಿಸಿದೆ ಅಂದರೆ ನೀನೇ ರಾಜ ಅಂತ ಹೇಳ್ತಾನೆ. ಅದಕ್ಕೆ ದುರ್ಯೋಧನ ಹೇಳ್ತಾನೆ, ಈ ಅವಕಾಶ ನೀನು ನನಗೆ ಕೊಡ್ತಿ ಅಂತ ಅಂದರೆ ಸರಿ, ಒಬ್ಬರ ಜೊತೆಗೆ ನಾನು ಯುದ್ಧ ಮಾಡುತ್ತೀನಿ. ಇನ್ನು ನನಗೆ ಆಯ್ಕೆ ಆಯುಧದ ಅವಕಾಶ ಕೊಡ್ತಿ ಅಂದರೆ ಗದೆಯನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಅವನು ಕೆಳಗಿದ್ದೆ, ಒಪ್ಪಂದ ಅಲ್ಲ, ಅವನು ನೀರೊಳಗೆ ಇವ್ರ ಮೇಲೇ ನಡೀತಾ ಇದೆ. ಸಮ್ಮತೆ ಗದ, ನಿನಗೆ ಒಪ್ಪಿಗೆ ಇದೆ ಅಂದರೆ ಗದೆ ಹಿಡಿತೀನಿ ನಾನು. ನೀವು ಅಣ್ಣ ತಮ್ಮಂದಿರ 5 ಜನರಲ್ಲಿ ಭ್ರಾತॄಣಾಂ ಭವತಾ ಮೇಕ ಶಕ್ಯಮ್ಮಾಂ ಯೋಭಿಮನ್ಯತೆ ಪದಾತಿರ್ಗದಯ ಸಂಖ್ಯೆ ಸಯುಧ್ಯತು ಮಯಾ ಸಹ. ಯಾರಿಗೆ ನನ್ನೊಡನೆ ಗದಾಯುದ್ಧ ಮಾಡೋದಕ್ಕೆ ಸಾಧ್ಯ ಅಂತ ನಿನಗನ್ಸುತ್ತೋ ಅವನು ನನ್ನ ಜೊತೆ ಪದಾತಿಯಾಗಿ ಯುದ್ಧ ಮಾಡಲಿ. ಅಂದರೆ ಗದಾಯುದ್ಧವನ್ನು ನೆಲದಲ್ಲಿ ನಿಂತೆ ಮಾಡ್ತೀನಿ ನಾನು, ಅವನು ನೆಲದಲ್ಲಿ ನಿಂತೆ ಮಾಡಲಿ. 18 ದಿನದಲ್ಲಿ ಎಂತೆಂಥದ್ದೆಲ್ಲ ಯುದ್ಧ ಆಗೋಯ್ತು. ವೃತ್ತಾನಿ ರಥಯುದ್ಧಾನಿ ವಿಚಿತ್ರಾಣಿ ಪದೇ ಪದೇ. ರಥದ ಮೇಲೆ ಕುಳಿತು ಎಂಥ ವಿಚಿತ್ರವಾದ ಯುದ್ಧಗಳೆಲ್ಲ ಆಗಿಬಿಟ್ಟಿದೆ. ಇದು ಒಂದು ಆಗೋಗಲಿ. ಇದಮೇಕಂ ಗದಾಯುದ್ಧಂ ಭವತು ಅದ್ಯ ಅದ್ಭುತಂ ಮಹತು. ಒಂದು ಅದ್ಭುತವಾದ ಗದಾಯುದ್ಧವೂ ಆಗೋಗಲಿ, ಗದೆ ಹಿಡದೆ ಯುದ್ಧ ಮಾಡ್ತೀನಿ. ಇಲ್ಲೆಲ್ಲ ಜಾಣತನವೇ ಇರೋದು. ಗದೆ ಅನ್ನೋದು ಅವನ ಶಕ್ತಿ, ಅವನ ಸಾಮರ್ಥ್ಯ. ಮತ್ತು ನೆಲದಲ್ಲಿ ನಿಂತು ಯುದ್ಧ, ರಥ ಬೇಕಾಗಿಲ್ಲ, ಕುದುರೆ ಬೇಕಾಗಿಲ್ಲ, ಆನೆ ಬೇಕಾಗಿಲ್ಲ, ಇಡೀ ಸೈನ್ಯ ಬರುವಂತಿಲ್ಲ. ಇದು ಯುಧಿಷ್ಠಿರನೇ ಕೊಟ್ಟಿದ್ದು. ಯುಧಿಷ್ಠಿರ ಕೊಟ್ಟ ಕೂಡಲೇ ಅವನಿಗೇನು ಬೇಕೋ ಅದನ್ನು ತೊಗೊಂಡ ಅವನು. ಬಟ್ ಆಯ್ಕೆ ನೀನೇ ಮಾಡು ಅಂತ ಹೇಳ್ದೆ, ತಾನು ಆಯ್ಕೆ ಮಾಡ್ಕೊಳ್ಳಿಲ್ಲ. ಹೇಳ್ದ. ಹಾಗೆ ಮುಂದುವರಿಯುತ್ತೆ ಇನ್ನೋದು. ಅನ್ನಾನಾಮಪಿ ಪರ್ಯಾಯಂ ಕರ್ತುಮಿಚ್ಛಂತಿ ಮಾನವಾಹ ಯುದ್ಧಾನಾಮಪಿ ಪರ್ಯಾಯೋ ಭವತ್ತನುಮತೆ ತವ. ಆಹಾರದ ವಿಷಯದಲ್ಲೇ ಪರ್ಯಾಯ ಬಳಸ್ತಾರೆ ಜನ ಅಂತ, ಅದ ಚೇಂಜ್ ಕೇಳ್ತಾರೆ ಅಂತ ಒಂದಿದೆಯಲ್ಲ. ಅಂದರೆ ಇವತ್ತೊಂದು ರುಚಿ ನೋಡಿದರೆ ಆಮೇಲೆ ಇನ್ನೊಂದು ರುಚಿ ನೋಡೋಣ ಅಂತಿರುವಾಗ ಯುದ್ಧದಲ್ಲೂ ಇನ್ನೊಂದು ಗದಾ ಯುದ್ಧದ ಅಭಿರುಚಿ ಒಂದು ನೋಡಿಬಿಡೋಣ ಅಂತ. ಅದಕ್ಕೆ ಹೇಳ್ತಾನೆ, ಅವನಿಗೆ ಯುಧಿಷ್ಠಿರನಿಗೆ ಕೆಲಸ ಆಗ್ತಾ ಇದೆ ಅಂತ ಆಯ್ತಲ್ಲ. ಉತ್ತಿಷ್ಠೋತ್ತಿಷ್ಠ ಗಾಂಧಾರೆ ಮಾಂ ಯೋಧಯಸು. ಯೋಧನ ಬಾ, ಮೇಲೆ ಬಂದು ನನ್ನ ಜೊತೆಗೆ ಬೇಕಿದ್ರೂ ಯುದ್ಧ ಮಾಡು, ಒಬ್ಬನ ಜೊತೆಗೆ ಯುದ್ಧ ಮಾಡು. ಅದ್ಯತೆ ಜೀವಿತಂ ನಾಸ್ತಿ ಯದ್ಯಪಿ ತ್ವಂ ಮನೋಜವಃ. ಮೇಲೆ ಬಾ, ಬದುಕೋ ಪ್ರಶ್ನೆ ಇಲ್ಲ ಮತ್ತೆ ಅಂತ ಹೇಳ್ತಾನೆ ಯುಧಿಷ್ಠಿರ. ಅಂದರೆ ಅದು ಹೆದರಿಸೋದಲ್ಲ, ಅದು ಮತ್ತೆ ಚುಚ್ಚೋದು. ಚುಚ್ಚಿದ್ದು ಸರಿ ತಾಗತು ಅಂತ ಸಂಜಯ ಹೇಳ್ತಾನೆ. ಏತತ್ಸ ನರಶಾರ್ದೂಲೋ ನಾಮೃಷ್ಯತ ತವಾತ್ಮಜಃ ಸಲಿಲಾಂತರ್ಗತ ಶೊಭ್ರೆ ಮಹಾನಾಗ ಇವಶ್ವಸನ್. ಅದು ಅವನಿಗೆ ಒಳಗಡೆ ಕುಳಿತು ಸಹಿಸೋದಕ್ಕಾಗದೇ ಇರೋ ಥರ ಆಯ್ತಂತೆ ಈ ಮಾತು ಕೇಳಿದಾಗ. ಎಲ್ಲದೂ ಆಗ್ತಾಯಿತ್ತು. ಇದಂತೂ ಆಗಲಿ ಬಾ, ನನ್ನ ಜೊತೆಗೆ ಯುದ್ಧ ಮಾಡು, ಬದುಕೋ ಪ್ರಶ್ನೆ ಏನಿಲ್ಲ ನೀನು ಅಂತ ಹೇಳಿರೋದು ಇದೆಯಲ್ಲ. ಈ ಮಾತಂತೂ ನೀನು ಬದುಕೋ ಸಾಧ್ಯತೆ ಇಲ್ಲ ಅಂತ ಯಾವಾಗ ಹೇಳಿದ್ನೋ, ಸಂಕ್ಷೋಭ್ಯ ಸಲಿಲಂ ವೇಗಾದ್ ಗದಾಮಾದಾಯ ವೀರ್ಯವಾನ್ ಅದ್ರಿಸಾರ ಮಯೀಂ ಗುರುವೀಂ ಕಾಂಚನಾಂಗದ ಭೂಷಣಾಂ ಅಂತರ್ಜಲಾತ್ ಸಮುತ್ತಸ್ಥೌ ನಾಗೇಂದ್ರ ಇವ ನಿಶ್ವಸನ್. ಇದ್ದಕ್ಕಿದ್ದಂತೆ ನೀರನ್ನು ಸೀಳಿಕೊಂಡು ಗದೆ ಹಿಡಿದ ಮೇಲೆ ಬಂದಂತೆ ದುರ್ಯೋಧನ. ಸಭಿತ್ವಾ ಸ್ತಂಭಿತಂ ತೋಯಂ ಅಂತ. ಅಂದರೆ ಜಲಸ್ತಂಭನ ಮಾಡಿದ್ನಲ್ಲ, ಅದನ್ನು ಭೇದಿಸಿ ಹೊರಗೆ ಬಂದ ಅಂತ. ಅದಕ್ಕೆ ಹಿಂದನ್ನು ಒಂದು ಇದರಲ್ಲಿ ಹೇಳಿದ್ದು ಹೇಗೆ ಅಂದರೆ ಅದನ್ನು ಆ ಥರ ರೂಪ ಆಗಿರುತ್ತೆ ಅಂತ, ಭೇದಿಸಿ ಒಳಗೋಗೋಕ್ಕಾಗೋಲ್ಲ ಅಂತ ಆಗಿರುತ್ತೆ ಅಂತ. ಅವನು ಅದನ್ನು ಭೇದಿಸಿ ಹೊರಗೆ ಬಂದ ಅಂತ. ಸ್ಕಂಧೇ ಕೃತ್ವಾಯ ಸೀಂ ಗದಾಂ. ಅವನ ಮೇಲೆ ಬರುವಾಗ ಹೆಗಲ ಮೇಲೆ ಗದ ಇತ್ತಂತೆ. ಅವನು ಬರ್ತಾ ಇದ್ದಿದ್ದು ಹೇಗಿತ್ತು ಅಂತ ಸಂಜಯ ಹೇಳ್ತಾನೆ. ಮೇನಿರೇ ಸರ್ವಭೂತಾನಿ ದಂಡಹಸ್ತಮಿವ ಅಂತ ಕಂಬಂತ. ಮೃತ್ಯುದಂಡ ಹಿಡಿದು ಯಮ ಬಂದಂತೆ ಇತ್ತು ಅವನ ಮೇಲೆ ಬರ್ತಾ ಇದ್ದಿದ್ದು ಅಂತ. ಅವನ ಮೇಲೆ ಬರ್ತಾ ಇದ್ದ ಹಾಗೆ ಇಡೀ ಊರಿಗೆ ಸಂತೋಷ ಆಗಿಬಿಡುತ್ತಂತೆ. ಇವರೇನು ಹೆದರಿದ್ದಲ್ಲ. ಸಮಹೃಷ್ಯಂತ ಸರ್ವಶಃ ಪಾಂಚಾಲ ಪಾಂಡವೇಯಾಶ್ಚ ತೇನ್ಯೋನ್ಯಸ್ಯ ತಲಾನ್ ದದುಹು. ಅವರು ಕೈ ಮಿಲಾಯಿಸಿ ಖುಷಿಪಟ್ಟರು ಅಂತ. ಅವಹಾಸಂತು ತಮ್ಮತ್ವ. ಅವರು ಕೈಗೆ ಇದು ಮಾಡಿ ಖುಷಿಪಟ್ಟು ಅವರು ವಿಜೃಂಭಿಸಿದ್ದು ನೋಡಿ ಎಲ್ಲ ಸೇರಿ ತನ್ನನ್ನು ಅಪಾಸ್ಯ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಂತೆ ದುರ್ಯೋಧನನಿಗೆ. ಕಣ್ಣನ್ನು ಕೆಂಪುಗೊಳಿಸ್ಕೊಂಡು ಸುಟ್ಟು ಬಿಡ್ತಾನೋ ಅನ್ನೋ ಥರ ಪಾಂಡವರ ಕಡೆ ನೋಡಿದಂತೆ. ಹಣೆಯಲ್ಲಿ 3 ಗೆರೆಗಳು ಮೂಡಿದುವಂತೆ ಸಿಟ್ಟು ಬಂದು.
ಹಲ್ಲು ಕಡಿದನಂತೆ ಜೋರಾಗಿ. ಅವಹಾಸಸ್ಯವೋ ಸ್ಯಾದ್ಯ ಪ್ರತಿವಕ್ತಾಸ್ಮಿ ಪಾಂಡವಾಹ, ನೀವು ಮಾಡ್ತಾ ಇರುವ ಅಪಮಾನಕ್ಕೆ ಪ್ರತೀಕಾರ ತೀರಿಸ್ಕೊಳ್ತೀನಿ, ಇಲ್ಲಿರುವ ಇಷ್ಟೂ ಜನ ಸತ್ತು ಯಮಲೋಕ ಸೇರ್ತೀರಿ ಈಗ ಅಂತ ಹೇಳ್ತಾನೆ. ಹೀಗೆ ಬಂದಾಗಲೂ ಮೈಯಲ್ಲಿ ರಕ್ತ ಹರಿತಾ ಇತ್ತು ಅಂತ ಸಂಜಯ ಹೇಳ್ತಾನೆ, ಗಾಯಗೊಂಡಿದ್ನಲ್ಲ ಅದಿತ್ತು ಅಂತ. ಸೊ ದಾಳ ಫಲಿಸ್ತು, ತಂತ್ರಗಾರಿಕೆ ಕೈ ಹಿಡೀತು, ಹೀಗಾಗಿ ದುರ್ಯೋಧನ ಹೊರಗಡೆ ಬಂದ. ಈಗ ಹೊರಗಡೆ ಬಂದ ನಂತರ ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ, ಈ ಒಂದು ಗದಾ ಯುದ್ಧದ ಬಗ್ಗೆ ಭಾಳಷ್ಟು ಕೇಳಿದ್ದೀವಿ, ಆದರೆ ಈಗ ಸಂಪತ್ ಸರ್ ಹೇಗೆ ಹೇಳ್ತಾರೆ ಮತ್ತು ಹೇಗಿದೆ ಅನ್ನೋದನ್ನು ನಾನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮೆಲ್ಲ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೀವು ಈ ಒಂದು ಯುದ್ಧವನ್ನು ಅಥವಾ ಈ ಪ್ರಸಂಗಗಳನ್ನ ಬೇರೆ ಬೇರೆ ಕಡೆ ಓದಿರೋದು ನೆನಪಲ್ಲಿದ್ದರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ.